ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodayafundation.in ಲಾಗಿನ್ ಆಗಿ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಬಯೋಟೆರರಿಸಮ್ ಎನ್ನುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಇದು ನಮಗೆ GS ಪೇಪರ್ 3ನಲ್ಲಿ ಬರುವಂತಹ ಟಾಪಿಕ್ ಆಗಿದೆ. ಸ್ಪೆಷಲಿ ಸೆಕ್ಯೂರಿಟಿ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಅಂಡರ್ ಬರುವಂಥದ್ದು. ಸೊ ಬಯೋಟೆರರಿಸಮ್ ಯಾಕೆ ಇವಾಗ ನ್ಯೂಸ್ನಲ್ಲಿರೋದು? ಬಯೋಟೆರರಿಸಮ್ ಅಂದರೆ ಏನು? ಈ ಟೆರರಿಸಮ್ಗೂ ಬೇರೆ ಟೆರರಿಸಮ್ಗೂ ಕೂಡ ಏನು ಡಿಫ್ರೆನ್ಸ್, ಯಾವುದು ಡೇಂಜರಸ್, ಈ ಎಲ್ಲ ಮಾಹಿತಿಯನ್ನು ನಾವು ಇಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಮೇನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶನ್ ಆಗಿದೆ. ಬಿಕಾಸ್ GS ಪೇಪರ್ 3ನಲ್ಲಿ ನಮಗೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಒಂದು ಕಾನ್ಸೆಪ್ಟೇ ಇದೆ, ದಟ್ ಈಸ್ ಒಂದು ಪೇಪರ್ ಇದೆ. ಸೊ ಅದರಲ್ಲಿ ಈ ಎಲ್ಲದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಿದ್ರೆ ನೋಡ್ತಾ ಹೋಗೋಣ, ಏನಿದು ಬಯೋಟೆರರಿಸಮ್ ಅಂತ ಹೇಳಿದೆ ಅಂತ ಹೇಳಿ. ನಾವು ಯೂಶ್ವಲಿ ಟೆರರಿಸಮ್ ಅಂತಂದರೆ ಭಯೋತ್ಪಾದನೆ ಅಂತ ಹೇಳ್ತೀವಿ. ಬಯೋಟೆರರಿಸಮ್ ಅಂತಂದರೆ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಬಯೋ ಅಂತಂದರೆ ಲೈಫ್, ಜೈವಿಕ ಭಯೋತ್ಪಾದನೆ ಅಂತ ಹೇಳ್ತೀವಿ ಬಯೋಟೆರರಿಸಮ್ಗೆ. ಹಾಗಿದ್ರೆ ಮೊದಲನೇದಾಗಿ ಯಾಕೆ ಇದು ಬಯೋಟೆರರಿಸಮ್ ನ್ಯೂಸ್ನಲ್ಲಿ ಇದೆ ಅಂತಂದರೆ, ನಮ್ಮ ಪಾರ್ಲಿಮೆಂಟ್ನಲ್ಲಿ ಈ ಬಯೋಟೆರರಿಸಮ್ ವಿರುದ್ಧ ಹೋರಾಡೋದಕ್ಕೋಸ್ಕರ ಹೊಸ ಲಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಡಿಸ್ಕಷನ್ ನಡೀತಿರೋವಂಥದ್ದು. ಹಾಗಾಗಿ ಈ ಬಯೋಟೆರರಿಸಮ್ ಇಟ್ ಈಸ್ ಇನ್ ನ್ಯೂಸ್ ಅಂತ ಹೇಳ್ತೀವಿ. ಮೊದಲಿಗೆ ತಿಳ್ಕೊಳ್ಳೋಣ ವಾಟ್ ಈಸ್ ಬಯೋಟೆರರಿಸಮ್ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಬಯೋಟೆರರಿಸಮ್ನ ನಾವು ಇಂಟೆನ್ಷನಲ್ ರಿಲೀಸ್ ಆಫ್ ಬಯೋಲಾಜಿಕಲ್ ಏಜೆಂಟ್ಸ್ ಅಂತ ಅಂತೀವಿ. ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಬಯೋಲಾಜಿಕಲ್ ಏಜೆಂಟ್ಸ್, ಬಯೋ ಅಂತಂದರೆ ಜೀವ ಇರುವಂತಹ ಜೀವಿಗಳು, ಜೀವಿ ಅಂತ ಹೇಳ್ತೀವಿ ಯೂಶ್ವಲಿ. ಈ ಬಯೋಲಾಜಿಕಲ್ ಏಜೆಂಟ್ಸ್ಗಳಂತಂದರೆ ಯಾವುದೆಲ್ಲ ಬರುತ್ತೆ? ವೈರಸಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಟಾಕ್ಸಿನ್ಸ್ ಅಂತಂದೇನು ಪಾಯ್ಸನಸ್ ಸಬ್ಸ್ಟೆನ್ಸಸ್ ಅಂತೀವಿ. ಅಥವಾ ಇನ್ನೂ ಹಲವಾರು ಹಾರ್ಮ್ಫುಲ್ ಏಜೆಂಟ್ಸ್ಗಳು ಯಾವುದೆಲ್ಲ ನೆಗೆಟಿವ್ ಎಫೆಕ್ಟನ್ನು ಬೀಳುತ್ತೆ, ಯಾವುದ್ರ ಮೇಲೆ? ಮನುಷ್ಯರ ಮೇಲಾಗಿರ್ಬೋದು, ಅಥವಾ ಬೆಳೆಗಳ ಮೇಲೆ, ಫುಡ್ ಕ್ರಾಪ್ಸ್ಗಳ ಮೇಲೆ, ಅಥವಾ ಲೈಫ್ ಸ್ಟಾಕ್ ಅಂತಂದರೆ ಪ್ರಾಣಿಗಳ ಸಾಗಾಣಿಕೆ ಮೇಲೆ, ಲೈಕ್ ಶೀಪ್ಸ್, ಗೋಟ್ಸ್, ಆಮೇಲೆ ಚಿಕನ್ಸ್ಗಳಾಗಿರ್ಬೋದು, ಪೋಲ್ಟ್ರಿ, ಲೈಕ್ ಈ ರೀತಿಯಾದ್ರ ಮೇಲೆ. ಸೊ ಈ ರೀತಿಯಾದಂತಹ ಹ್ಯೂಮನ್ಸ್, ಫುಡ್ ಕ್ರಾಪ್ಸ್, ಲೈಫ್ ಸ್ಟಾಕ್ ಈ ರೀತಿಯಾದ್ರ ಮೇಲೆ ಸೊ ಬಯೋಲಾಜಿಕಲ್ ಏಜೆಂಟ್ಸ್, ವೈರಸಸ್, ಬ್ಯಾಕ್ಟೀರಿಯಾ, ಟಾಕ್ಸಿನ್ಸ್ ಅಥವಾ ಅದರ್ ಹಾರ್ಮ್ಫುಲ್ ಏಜೆಂಟ್ಸ್ಗಳನ್ನು ಉದ್ದೇಶಪೂರ್ವಕವಾಗಿ ರಿಲೀಸ್ ಮಾಡಿ ಅವುಗಳ ಒಂದು ಡೆತ್ತಿಗೆ ಕಾರಣ ಆಗೋದು, ಅಂದರೆ ಅವುಗಳ ಮರಣಕ್ಕೆ ಕಾರಣ ಆಗೋದಂಥದ್ದು ಅಥವಾ ಅವುಗಳಿಗೆ ರೋಗ ಬರುವಂಥದ್ದನ್ನು ಉಂಟು ಮಾಡುವಂಥದ್ದು. ಈ ರೀತಿ ಮಾಡೋದನ್ನೇ ನಾವು ಬಯೋಟೆರರಿಸಮ್ ಅಂತ ಹೇಳ್ತೀವಿ. ಇದು ಪುನಃ ಏನು ಮಾಡುತ್ತೆ ಇನ್ ರಿಟರ್ನ್ ಅಂತಂದರೆ, ಅಲ್ಲಿರುವಂತಹ ಸಿವಿಲಿಯನ್ ಪಾಪ್ಯುಲೇಷನ್, ಅಲ್ಲಿರುವಂತಹ ಜನಗಳನ್ನು ಇನ್ನೂ ಕೂಡ ಟೆರರೈಸ್ ಮಾಡುತ್ತೆ, ಪ್ಯಾನಿಕ್ ಆಗೋ ಹಾಗೆ, ಹೆದರುಕೊಳ್ಳೋ ಹಾಗೆ ಮಾಡುವಂಥದ್ದು. ಹೇಳೋದಾದರೆ ಇನ್ ಸಿಂಪಲ್, ಬಯೋಟೆರರಿಸಮ್ ಅಂತಂದರೆ ಇಂಟೆನ್ಷನಲಿ, ಉದ್ದೇಶಪೂರ್ವಕವಾಗಿ ಬಯೋಲಾಜಿಕಲ್ ಏಜೆಂಟ್ಸ್ ಸಚ್ ಆಸ್ ವೈರಸ್, ಬ್ಯಾಕ್ಟೀರಿಯಾ, ಟಾಕ್ಸಿನ್ಸ್ಗಳನ್ನು ಹ್ಯೂಮನ್ಸ್, ಫುಡ್ ಕ್ರಾಪ್ಸ್ ಅಥವಾ ಲೈಫ್ ಸ್ಟಾಕ್ಸ್ಗಳ ಮೇಲೆ ಬೀರಿ ಅವುಗಳನ್ನು ರಿಲೀಸ್ ಮಾಡಿ ಈ ಹ್ಯೂಮನ್ಸ್ ಅಥವಾ ಫುಡ್ ಕ್ರಾಪ್ಸ್ ಅಥವಾ ಲೈಫ್ ಸ್ಟಾಕ್ಗಳ ಒಂದು ರೋಗ ಬರೋದಕ್ಕೆ ಅಥವಾ ಅವುಗಳ ಡೆತ್ಗೆ ಕಾರಣ ಆಗೋದನ್ನು ನಾವೇನಂತೀವಿ? ಬಯೋಟೆರರಿಸಮ್ ಅಂತ ಹೇಳ್ತೀವಿ. ಈ ಬಯೋಟೆರರಿಸಮ್ ಅಂತ ಅನ್ನೋದು ತುಂಬಾ ಹಾನಿಕಾರಕ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ ಹಾರ್ಮ್ಫುಲ್ ಏಜೆಂಟ್ಸ್ಗಳನ್ನು ನಾವು ನಮಗೆ ಬೇಕಾದಾಗೆ ಆಲ್ಟರ್ ಮಾಡ್ಕೊಬೋದು ಅಥವಾ ಮ್ಯೂಟೇಟ್ ಮಾಡ್ಬೋದು. ಮ್ಯೂಟೇಟ್ ಅಂತಂದರೆ ಚೇಂಜನ್ನು ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ, ಒಂದು ಚಿಕ್ಕ ಕ್ವಾಂಟಿಟಿ, ಚಿಕ್ಕ ಪ್ರಮಾಣದ ಬಯೋಲಾಜಿಕಲ್ ಏಜೆಂಟ್ಸು ಕೂಡ ಒಂದು ಡಿಸಾಸ್ಟ್ರಸ್ ಎಫೆಕ್ಟ್ ಅಂತಂದರೆ ಹೈಲಿ ಇಂಪ್ಯಾಕ್ಟ್ ಆದಂತಹ ಎಫೆಕ್ಟನ್ನು ತರುತ್ತೆ. ಹಾಗಾಗಿ ಬಯೋಟೆರರಿಸಮ್ ಇಸ್ ಒನ್ ಆಫ್ ದ ಡೇಂಜರಸ್ ಆ್ಯಕ್ಟ್ಸ್ ಅಂತ ಅಂತೀವಿ. ಈ ಬಯೋಟೆರರಿಸಮ್ನ ಇದು ಈಗ ಸ್ಟಾರ್ಟ್ ಆಗಿದ್ದಲ್ಲ, ಇದು 14ನೇ ಶತಮಾನದಲ್ಲೇ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಡಿಸೀಸ್ ಬಯೋಟೆರರಿಸಮ್ನ ಒಂದು ಮಾಧ್ಯಮವಾಗಿ ಯೂಸ್ ಮಾಡಿದ್ದು ಯಾವ ಡಿಸೀಸ್ ಅಂತಂದರೆ ಬ್ಯುಬೋನಿಕ್ ಪ್ಲೇಗ್ ಎನ್ನುವುದನ್ನು 14th ಸೆಂಚರಿನಲ್ಲೇ ಈ ಬಯೋಟೆರರಿಸಮ್ನ ಒಂದು ವೆಪನ್ ಆಗಿ ಯೂಸ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಈ ಬಯೋಟೆರರಿಸಮ್ ಅನ್ನೋಂಥದ್ದು ಹೊಸ ಕಾನ್ಸೆಪ್ಟ್ ಅಲ್ಲ, ಇದು 14ನೇ ಶತಮಾನದಲ್ಲೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಡಿಸೀಸ್ ಯಾವುದನ್ನು ಟೂಲ್ ಆಗಿ ಯೂಸ್ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಬ್ಯುಬೋನಿಕ್ ಪ್ಲೇಗ್ ಅಂತ ಅಂತೀವಿ. ಆ್ಯಂಡ್ ಇದು ಬ್ಯುಬೋನಿಕ್ ಪ್ಲೇಗ್ 14th ಸೆಂಚುರಿಲಿ ಆಯಿತು. ಸೊ ಬಯೋಲಾಜಿಕಲ್ ವೆಪನ್ಸ್, ಸಮ್ ಆಫ್ ದ ಡೆಡ್ಲಿಯೆಸ್ಟ್ ಬಯೋಲಾಜಿಕಲ್ ವೆಪನ್ಸ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಲವಾರು ರೀತಿಯಾದಂತಹ ಬಯೋಲಾಜಿಕಲ್ ವೆಪನ್ಸ್ಗಳಿದ್ದಾರೆ, ಬ್ಯಾಕ್ಟೀರಿಯಾ, ವೈರಸಸ್ಗಳ ಮೂಲಕ ಟೆರರಿಸಮ್ ಮಾಡುವಂಥದ್ದು ಆ್ಯಕ್ಟಿವಿಟೀಸ್ಗಳು. ಬಟ್ ಇಲ್ಲಿ ನಾವು ಒಂದು ಎರಡನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಡಿಸೀಸ್ ನಮಗೆ ಗೊತ್ತಾಯಿತು ಬ್ಯುಬೋನಿಕ್ ಪ್ಲೇಗ್ ಅಂತ ಹೇಳಿ. ಇನ್ನೂ ಹಲವಾರು ಡೆಡ್ಲಿಯೆಸ್ಟ್ ಬಯೋಲಾಜಿಕಲ್ ವೆಪನ್ಸ್ ಅಂತ ಹೇಳಿದರೆ ಮೊದಲಿಗೆ ಆಂಥ್ರಾಕ್ಸ್ ಅನ್ನೋದ್ರ ಬಗ್ಗೆ ನಾವು ಡಿಸೀಸ್ ಇದ್ರ ಬಗ್ಗೆ ಮಾತಾಡೋಣ. ಆಂಥ್ರಾಕ್ಸ್ ಅನ್ನುವಂಥದ್ದು ಒಂದು ಕಾಯಿಲೆ, ಇಟ್ಸ್ ಅ ಡಿಸೀಸ್
ಡಿಸೀಸ್ ಅಂತ ಹೇಳ್ತೀವಿ. ಇದು ಬ್ಯಾಸಿಲಸ್ ಆಂಥ್ರಸಿಸ್ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಿಂದ ಕಾಸ್ ಆಗುವಂಥದ್ದು. ಇದನ್ನು ನಾವು ಒನ್ ಆಫ್ ದ ಡೆಡ್ಲಿಯಸ್ಟ್ ಏಜೆಂಟ್ಸ್ ಅಂತ ಅಂತೀವಿ. ಅಂದರೆ ತುಂಬಾ ಹಾನಿಕರವಾದಂತಹ ಒಂದು ಏಜೆಂಟ್ ಅಂತ ಅಂತೀವಿ ಈ ಬ್ಯಾಸಿಲಸ್ ಆಂಥ್ರಸಿಸ್ನ. ಇದನ್ನು ಬಯಾಲಜಿಕಲ್ ವೆಪನ್ ಆಗಿ, ಡೆಡ್ಲಿಯೆಸ್ಟ್ ಬಯಾಲಜಿಕಲ್ ವೆಪನ್ ಆಗಿ ಯೂಸ್ ಮಾಡ್ತಾರೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದನ್ನು ಫುಡ್ ಆಗಿರ್ಬೋದು, ಅಂದರೆ ಆಹಾರದಲ್ಲಿ, ನೀರಿನಲ್ಲಿ, ಸ್ಪ್ರೇಗಳಲ್ಲಿ, ಪೌಡರ್ಸ್ಗಳಲ್ಲಿ ಈ ಬ್ಯಾಕ್ಟೀರಿಯಾನ ಮಿಕ್ಸ್ ಮಾಡ್ತಾರೆ. ಸೊ ದಟ್ ಈ ಆಂಥ್ರಾಕ್ಸ್ ಎನ್ನುವಂತಹ ಡಿಸೀಸ್ ಸ್ಪ್ರೆಡ್ ಆಗಲಿ ಅಂತ ಹೇಳಿ. ಸೊ ಇದರ ಒಂದು ಪ್ರಾಪರ್ಟಿ, ಲಕ್ಷಣಗಳು ನೋಡಿದರೆ ಇಟ್ ಈಸ್ ಕಂಪ್ಲೀಟ್ಲಿ ಟೇಸ್ಟ್ಲೆಸ್ ಅಂತ ಅಂತೀವಿ ಬ್ಯಾಕ್ಟೀರಿಯಾ, ಹಾಗೇನೇ ಓಡರ್ಲೆಸ್ ಅಂತ ಕೂಡ ಅಂತೀವಿ. ಸೊ ಇದು ಈ ಆಂಥ್ರಾಕ್ಸಿನ ಬಗ್ಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟ್ಲಿ ಈ ಆಂಥ್ರಾಕ್ಸಿನ ಬಗ್ಗೆ ನಾವು ನೋಟ್ ಮಾಡ್ಕೊಳ್ಳೋದಿದ್ರೆ, ಆಫ್ಟರ್ 14th ಸೆಂಚುರಿ ನಾವು ಫಸ್ಟ್ ವರ್ಲ್ಡ್ ವಾರ್ ಏನಾಯಿತು, ಈ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಸೊ ಜರ್ಮನಿಯಲ್ಲಿ ಈ ಆಂಥ್ರಾಕ್ಸ್ ಅನ್ನೋದನ್ನ ಬಯಾಲಜಿಕಲ್ ವೆಪನ್ ಆಗಿ ಯೂಸ್ ಮಾಡ್ತಾರೆ. ತನ್ನ ಎನಿಮಿಯ ಒಂದು ಸೈನ್ಯ ಏನಿರುತ್ತೆ, ಹಾರ್ಸ್ಗಳು, ಕುದುರೆ ಸೈನ್ಯ ಏನಿರುತ್ತೆ, ತನ್ನ ಶತ್ರುವಿನ ಸೈನ್ಯದಲ್ಲಿರುವಂತಹ ಕುದುರೆಗಳಿಗೆ ಸಾಯಿಸೋದಕ್ಕೋಸ್ಕರ ಈ ಆಂಥ್ರಾಕ್ಸನ್ನು ಬಯಾಲಜಿಕಲ್ ವೆಪನ್ ಆಗಿ ಯೂಸ್ ಮಾಡ್ತಾರೆ. ಇದು ಆಂಥ್ರಾಕ್ಸಿನ ಬಗ್ಗೆ. ನಂತರ ಇನ್ನೊಂದನ್ನು ನಾವು ನೋಡಿದರೆ ಬಾಟ್ಯುಲಿನಮ್ ಟಾಕ್ಸಿನ್ ಅಂತ ಹೇಳ್ತೀವಿ. ಇದು ನ್ಯಾಚುರಲ್ ಆಗಿ ಈ ಟಾಕ್ಸಿನ್, ಈ ಪಾಯ್ಸನಸ್ ಕೆಮಿಕಲ್, ಈ ಕ್ಲಾಸ್ಟ್ರಿಡಿಯಂ ಬಾಟ್ಯುಲಿನಮ್ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಾದಲ್ಲಿ ಇದು ನಮಗೆ ಸಿಗುವಂಥದ್ದು. ಸೊ ಇದನ್ನು ಏನು ಮಾಡ್ತಾರೆ ಅಂತಂದರೆ ಫುಡ್ ಆ್ಯಂಡ್ ವಾಟರ್ನಲ್ಲಿ ಮಿಕ್ಸ್ ಮಾಡ್ತಾರೆ. ಆ ಫುಡ್ ಆ್ಯಂಡ್ ವಾಟರ್ ಕಲುಷಿತ ಮಾಡಿ ನಂತರ ಇದನ್ನೇನು ಮಾಡ್ತಾರೆ ಜನಗಳಿಗೆ ಕೊಟ್ಟಾಗ, ಸೊ ಈ ಬಾಟ್ಯುಲಿನಮ್ ಟಾಕ್ಸಿನ್ ಏನಾಗುತ್ತೆ ಜನರ ದೇಹದಲ್ಲಿ ಹಾಗೆ ಪ್ರಾಣಿಗಳ ದೇಹದಲ್ಲಿ ಹೋಗಿ ಅದು ಸಂಗ್ರಹಣೆ ಆಗಿ ಈ ಒಂದು ಡಿಸೀಸನ್ನು ಉಂಟು ಮಾಡುವಂಥದ್ದು. ಈ ಬಾಟ್ಯುಲಿನಮ್ ಟಾಕ್ಸಿನನ್ನು ಕೂಡ ಜಪಾನ್ನಲ್ಲಿ ಯೂಸ್ ಮಾಡಿದ್ದಾರೆ. ಯಾವಾಗ ಅಂತಂದರೆ ಮಂಚೂರಿಯಾ ಎನ್ನುವಂತಹ ಪ್ಲೇಸ್ನ ಆಕ್ಯುಪೈ ಮಾಡ್ಕೊಬೇಕಾದ್ರೆ ಈ ಬಾಟ್ಯುಲಿನಮ್ ಟಾಕ್ಸಿನ್ ಎನ್ನುವಂಥದ್ದನ್ನು ಯೂಸ್ ಮಾಡಿದ್ದಾರೆ. ಯಾರ ಮೇಲೆ ಅಂತಂದರೆ ಆ ಕೈದಿಗಳ ಮೇಲೆ, ಪ್ರಿಸ್ನರ್ಸ್ ಆಫ್ ವಾರ್ ಅಂತ ಏನು ಹೇಳ್ತೀವಿ, ಯುದ್ಧದಲ್ಲಿ ಏನು ಕೈದಿಗಳನ್ನು ಸೆರೆ ಮಾಡಿರ್ತಾರೆ ಇವ್ರುಗಳನ್ನು ಸಾಯಿಸೋದಕ್ಕೋಸ್ಕರ ಈ ಬಾಟ್ಯುಲಿನಮ್ ಟಾಕ್ಸಿನನ್ನು ಯೂಸ್ ಮಾಡಿದ್ದಾರೆ. ಇನ್ನು ಹಲವಾರು ರೀತಿಯಾದಂತಹ ಏಜೆಂಟ್ಸ್ಗಳಿದ್ದಾರೆ, ವೈರಸಸ್ಗಳಾಗಿರ್ಬೋದು, ಬ್ಯಾಕ್ಟೀರಿಯಾಗಳಿದೆ. ಇವೆಲ್ಲದನ್ನು ಕೂಡ ಏನು ಮಾಡ್ತಾರೆ ಇಲ್ಲಿ ಡೆಡ್ಲಿಯೆಸ್ಟ್ ಬಯಾಲಜಿಕಲ್ ವೆಪನ್ಸ್ ಆಗಿ ಯೂಸ್ ಮಾಡಿದ್ದಾರೆ ಈ ಒಂದು ಬಯೋಟೆರರಿಸಮ್ನಲ್ಲಿ. ಬಯೋಟೆರರಿಸಮ್ ಅದರ್ ಫಾರ್ಮ್ಸ್ ಆಫ್ ಟೆರರಿಸಮ್ ಇಂದ ಡಿಫ್ರೆಂಟ್ ಅಂತೀವಿ. ಹಾಗೆಯೇ ಈ ಟೆರರಿಸಮ್ ಇಟ್ ಈಸ್ ಹೈಲಿ ಡೇಂಜರಸ್ ಅಂತ ಅಂತೀವಿ. ಯಾಕೆ ಅಂತಂದರೆ ನಮಗೆ ಸಿಗುವಂತಹ ಬಯಾಲಜಿಕಲ್ ಏಜೆಂಟ್ಸ್ಗಳೇನಿದೆ, ವೈರಸಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಅಥವಾ ಅದರ್ ಟಾಕ್ಸಿನ್ಸ್ಗಳೇನಿದೆ, ಅದು ಕಂಪ್ಯಾರಿಟಿವ್ಲಿ ಈಗ ನಾವೇನು ನ್ಯೂಕ್ಲಿಯರ್ ಅಟ್ಯಾಕ್ಸ್ಗಳಿದೆ ಅದರಲ್ಲಿ ಸಿಗುವಂತಹ ನ್ಯೂಕ್ಲಿಯರ್ ಕಾಂಪೊನೆಂಟ್ಸಿಗೆ ಕಂಪೇರ್ ಮಾಡಿದರೆ, ಸೊ ಕಂಪ್ಯಾರಿಟಿವ್ಲಿ ಈ ಬಯಾಲಜಿಕಲ್ ಏಜೆಂಟ್ಸ್ ಲೈಕ್ ವೈರಸಸ್, ಬ್ಯಾಕ್ಟೀರಿಯಾ ಅದು ಈಸಿಯಾಗಿ ನಮಗೆ ಸಿಗುತ್ತೆ. ಹಾಗೆಯೇ ಅದು ನ್ಯೂಕ್ಲಿಯರ್ ವೆಪನ್ಸ್ಗಳಲ್ಲಿ ಯೂಸ್ ಮಾಡೋಕ್ಕೆ ಬೇಕಾದಂತಹ ಸಬ್ಸ್ಟೆನ್ಸಸ್ಗಳು ಎಷ್ಟು ಕಾಸ್ಟ್ಲಿ ಆಗಿರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್ ಅಂತ ಅಂತೀವಲ್ಲ. ಇದು ಅಷ್ಟೊಂದು ಕಾಸ್ಟ್ಲಿ ಅಲ್ಲ ಬಯಾಲಜಿಕಲ್ ಏಜೆಂಟ್ಸ್. ಆ್ಯಂಡ್ ಆಲ್ಸೋ ಈ ಬಯಾಲಜಿಕಲ್ ಏಜೆಂಟ್ಸ್ಗಳನ್ನ ನಾವು ಈಸಿಯಾಗಿ ಡಿಸೆಮಿನೇಟ್ ಮಾಡ್ಬೋದು. ಡಿಸೆಮಿನೇಟ್ ಅಂತ ಅಂದರೆ ಈಸಿಯಾಗಿ ಡೆಲಿವರ್ ಮಾಡ್ಬೋದು, ಸ್ಪ್ರೆಡ್ ಮಾಡ್ಬೋದು ಥ್ರೂ ವಾಟರ್, ಫುಡ್ ಆಗಿರ್ಬೋದು. ಈ ರೀತಿಯಾಗಿ ಈಸಿಯಾಗಿ ಇದನ್ನು ಡಿಸೆಮಿನೇಟ್ ಮಾಡ್ಬೋದು ಈ ಬಯಾಲಜಿಕಲ್ ಏಜೆಂಟ್ಸ್ನ. ಆ್ಯಂಡ್ ಆಲ್ಸೋ ಇದು ಕೇವಲ ಒಂದೇ ಒಂದು ಪ್ಲೇಸ್ನಲ್ಲಿ ಇದು ಹೆದರಿಕೆಯನ್ನು ಉಂಟು ಮಾಡುವಂಥದ್ದಲ್ಲ, ಇದು ಇಡೀ ಒಂದು ಜಾಗದಲ್ಲೇ ಅಂದರೆ ವೈಡ್ ಸ್ಪ್ರೆಡ್ ಮಾಡುತ್ತೆ ಫಿಯರನ್ನು, ಆ ಭಯ ಅನ್ನೋದನ್ನು ಹಲವಾರು ಕಡೆ ಸ್ಪ್ರೆಡ್ ಮಾಡುತ್ತೆ. ಹಾಗೆಯೇ ಇದು ಕೇವಲ ದೈಹಿಕವಾಗಿ ಡ್ಯಾಮೇಜ್ ಮಾಡೋದು ಮಾತ್ರ ಅಲ್ಲ, ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಕೂಡ ಆ ಪರ್ಸನನ್ನು ವೀಕ್ ಮಾಡುತ್ತೆ. ಸೊ ಹಾಗೇನೇ ಇದು ಬಯೋಟೆರರಿಸಮ್ ಬಗ್ಗೆ ಮಾತಾಡೋದಿದ್ರೆ ಈ ರಿಸ್ಕ್ ಆಫ್ ಮ್ಯಾಸಿವ್ ಡೆಸ್ಟ್ರಕ್ಷನ್ ಇನ್ ದ ಫಾರ್ಮ್ ಆಫ್ ಲೈಫ್ ಈಸ್ ಟು ಹೈ ಅಂತ ಹೇಳ್ತೀವಿ. ಅಂದರೆ ಇದು ಕೇವಲ ಒಬ್ಬ ಪರ್ಸನ್ನಿಗೆ ಅಥವಾ ಒಂದು ಜಾಗದಲ್ಲಿ ಮಾತ್ರ ಅಲ್ಲ, ಏನು ಲೈಫ್ ಅಂತ ಏನಿದೆ, ಫಾರ್ಮ್ ಆಫ್ ಲೈಫ್ ಅಂತ ಹೇಳ್ತೀವಿ, ಈ ಲೈಫನ್ನು ಒಟ್ಟಾಗಿ ಡಿಸ್ಟ್ರಕ್ಷನ್ ಮಾಡುತ್ತೆ. ದೇರ್ ಇಸ್ ಅ ಮ್ಯಾಸಿವ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ ಈ ಬಯೋಟೆರರಿಸಮ್ನಿಂದಾಗಿ. ಆ್ಯಂಡ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ, ಸೊ ಕಂಪ್ಯಾರಿಟಿವ್ಲಿ ಚಿಕ್ಕ ಪ್ರಮಾಣದ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂತಂದರೆ ಹೈ ಲೆವೆಲಲ್ಲಿ ಡಿಸೀಸನ್ನು ಕಾಸ್ ಮಾಡಿ ಅದು ಡೆತ್ತನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಮೈನ್ಯೂಟ್ ಕ್ವಾಂಟಿಟೀಸ್ ಆಫ್ ಬಯಾಲಜಿಕಲ್ ಏಜೆಂಟು ಕೂಡ ಸಮ್ಟೈಮ್ಸ್ ನಮಗೆ ಕಂಡು ಬರೋದಿಲ್ಲ, ಬಟ್ ಇಟ್ ಕಾಸಸ್ ಹೈ ಡೆತ್ ಆ್ಯಂಡ್ ಡಿಸೀಸಸ್ಗಳನ್ನ ಕಾಸ್ ಮಾಡುತ್ತೆ. ದಿಸ್ ಈಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ನೆಕ್ಸ್ಟನ್ನು ನಾವು ನೋಡಿದರೆ ಈ ಬಯಾಲಜಿಕಲ್ ವೆಪನ್ಸಿಂದ ಏನು ಪರಿಣಾಮಗಳು ಉಂಟಾಗುತ್ತೆ ಅದು ಇಮಿಡಿಯೇಟಾಗಿ ಉಂಟಾಗೋದಿಲ್ಲ. ಯಾಕೆಂದರೆ ಆ ಮೈಕ್ರೋಬಿಯಲ್ ಏಜೆಂಟ್ ಏನಿದೆ, ದಟ್ ಈಸ್ ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ, ತನ್ನ ಸಂತತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಈಗ ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ವೈರಸ್ ಅಟ್ಯಾಕ್ ಆಗಿದೆ ಅಂತಂದರೆ ತನ್ನ ಸಂತತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ತಗೊಳುತ್ತೆ. ಅಂದರೆ ಇಷ್ಟು ಟೈಮ್ ತನ್ನ ಸಂತತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಸೊ ಇಟ್ ಟೇಕ್ಸ್
ಸಮ್ ಟೈಮ್, ಡೇಸ್ಗಳಾಗಿರ್ಬೋದು ಅಥವಾ ವಾರಗಳನ್ನೇ ಅದು ತಗೊಬೋದು. ಸೊ ಬಟ್ ಬಾಂಬ್ ಆಗಿರ್ಬೋದು, ಕೆಮಿಕಲ್ ಡಿಸ್ಪರ್ಷನ್ಸ್ ಅಥವಾ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡೋದೇನಾಗುತ್ತೆ, ಸಡನ್ ಆಗಿ ಅಲ್ಲಿ ಎಕ್ಸ್ಪ್ಲೋರ್ಡ್ ಆಗಿ ಹಾನಿಯನ್ನು ಉಂಟು ಮಾಡೋದು. ಬಟ್ ಈ ಬಯೋಟೆರರಿಸಮ್ ಅಟ್ಯಾಕ್ ಏನಾಗಿದೆ, ಇದು ಕಂಡೇ ಬರೋದಿಲ್ಲ. ಸೊ ಯಾವಾಗ ಏಜೆಂಟ್ ರಿಲೀಸ್ ಆಗಿ ಯಾವ ರೀತಿಯಾಗಿ ಪರಿಣಾಮ ಉಂಟಾಗುತ್ತೆ ಯಾವುದೂ ಕೂಡ ಆ ಪೀರಿಯಡ್ನಲ್ಲಿ ಕಂಡು ಬರೋದಿಲ್ಲ. ಅಲ್ಟಿಮೇಟ್ಲಿ ಆ ಒಂದು ಡಿಸೀಸ್ ಹೈ ಆದಾಗ್ಲೇ ನಮಗೆ ಅದು ನೋಟಿಸ್ ಆಗುವಂಥದ್ದು. ನಂತರ ನಾವು ನೋಡಿದರೆ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಕಂಪ್ಯಾರಿಟಿವ್ಲಿ ನ್ಯೂಕ್ಲಿಯರ್ ವೆಪನ್ಸ್ಗಳಾಗಿದೆ ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗೋದಿಲ್ಲ. ಬಟ್ ಈ ಒಂದು ಬಯೋಲಾಜಿಕಲ್ ವೆಪನ್ಸ್ಗಳೇನಿದೆ ಇದನ್ನು ನಾವು ಯಾವ ಬ್ಯಾಕ್ಟೀರಿಯಾ ನಮಗೆ ಫ್ರೆಂಡ್ಲಿ ಆಗಿರುತ್ತೆ ಅಥವಾ ಯಾವ ಬ್ಯಾಕ್ಟೀರಿಯಾ ನಮಗೆ ಹಾನಿ ಉಂಟು ಮಾಡುತ್ತೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗೋದಿಲ್ಲ. ಸೋ ಫಾರ್ ಏನಂತಂದ್ರೆ ಅದಕ್ಕೋಸ್ಕರ ಬಯೋಲಾಜಿಕಲ್ ವೆಪನ್ಸ್ಗಳನ್ನ ಯೂಶ್ವಲಿ ಏನು ಮಾಡುತ್ತೆ, ಇಡೀ ಮಾಸ್ ಪ್ಯಾನಿಕ್ಕನ್ನು ಉಂಟು ಮಾಡುತ್ತೆ. ಅಂದರೆ ಈ ಜನ ಸಮುದಾಯದಲ್ಲಿ ಏನು ಮಾಡುತ್ತೆ, ಹೆದರಿಕೆಯನ್ನು ಸೃಷ್ಟಿ ಮಾಡುತ್ತೆ. ಈ ರೀತಿಯಾಗಿ ಬಯೋಟೆರರಿಸಮ್ ವೆನ್ ವಿ ಸ್ಪೀಕ್ ಆಫ್ ಅದರ್ ಟೆರರಿಸಮ್ಸ್ಗಿಂತ ತುಂಬಾ ಡಿಫ್ರೆಂಟ್ ಆ್ಯಂಡ್ ಇಟ್ ಈಸ್ ಹೈಲಿ ಡೇಂಜರಸ್ ಅಂತ ಹೇಳ್ತೀವಿ. ಸೊ ನಂತರ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಯೋಟೆರರಿಸಮ್ ಏಜೆಂಟ್ಸ್ಗಳಂತ ಅಂತೀವಿ. ಈ ಬಯೋಟೆರರಿಸಮ್ ಏಜೆಂಟ್ಸ್ಗಳನ್ನು ಅದರ ಎಬಿಲಿಟಿ ಮೇಲೆ, ಅದರ ಸಾಮರ್ಥ್ಯದ ಮೇಲೆ, ಹಾಗೆ ಯಾವ ಪ್ರಮಾಣದಲ್ಲಿ ಅದು ಡ್ಯಾಮೇಜ್ ಮಾಡೋದುತ್ತೆ ಅದ್ರ ಮೇಲೆ ನಾವು 2-3 ಕ್ಯಾಟಗರೀಸಲ್ಲಿ ಇದನ್ನು ಡಿವೈಡ್ ಮಾಡ್ತೀವಿ. ಕ್ಯಾಟಗರಿ ಎ, ಕ್ಯಾಟಗರಿ ಬಿ ಆ್ಯಂಡ್ ಕ್ಯಾಟಗರಿ ಸಿ ಅಂತ ಹೇಳ್ತೀವಿ. ಕ್ಯಾಟಗರಿ ಎನಲ್ಲಿ ಬರುವಂತಹ ಏಜೆಂಟ್ಸ್ಗಳೇನಿದೆ ಅದೆಲ್ಲ ಹೈ ಪ್ರಯಾರಿಟಿ ಏಜೆಂಟ್ಸ್ಗಳಂತ ಅಂತೀವಿ. ಅಂದರೆ ಈ ಹೈ ಪ್ರಯಾರಿಟಿ ಏಜೆಂಟ್ಸ್ಗಳು ಏನು ಮಾಡುತ್ತೆ ಅಂತಂದರೆ ಹೆಚ್ಚು ಪ್ರಮಾಣದಲ್ಲಿ ಮರಣವನ್ನು ಉಂಟು ಮಾಡುವಂಥದ್ದು. ಮಾರ್ಟಾಲಿಟಿ ಅಂತ ಅಂದರೆ ಡೆತ್ ರೇಟ್ ಅಂತ ಅಂತೀವಿ. ಈ ಡೆತ್ ರೇಟ್ಸನ್ನು ಅತಿ ಹೆಚ್ಚಿದಾಗಿ ಸೃಷ್ಟಿ ಮಾಡುವಂಥದ್ದು. ಹಾಗೆ ಮಾಸ್ ಇಂಪ್ಯಾಕ್ಟ್ ತುಂಬಾ ಮಾಡುತ್ತೆ. ಹಾಗೆಯೇ ಇದರ ಒಂದು ತೀವ್ರತೆ ಹಾಗೆಯೇ ಸ್ಪೀಡ್ ಆಫ್ ಇಂಪ್ಯಾಕ್ಟ್ ಏನಿದೆ ಅದು ಲೋಕಲ್ ಪಾಪ್ಯುಲೇಷನ್ಸ್ನಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಹೈಲಿ ಪ್ಯಾನಿಕ್ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ನ ಕೊಡೋದಿದ್ರೆ ಫಾರ್ ಎಕ್ಸಾಂಪಲ್ ನಾವು ಆಂಥ್ರಾಕ್ಸ್ ಅನ್ನು ಕೊಡ್ಬೋದು. ಇದು ಕ್ಯಾಟಗರಿ ಎಗೆ ಎಕ್ಸಾಂಪಲ್. ಕ್ಯಾಟಗರಿ ಬಿ ನಲ್ಲಿ ಬರುವಂತಹ ಏಜೆಂಟ್ಸ್ಗಳೇನಾಗಿರುತ್ತೆ ಅಂದರೆ ಅದು ಮಾಡರೇಟ್ ಪ್ರಯಾರಿಟಿ ಏಜೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಕಂಪೇರ್ ಮಾಡಿದರೆ ಕ್ಯಾಟಗರಿ ಎಗೆ ಇದು ಲೆಸ್ ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಇದು ಏಕೆ ಎಕ್ಸಾಂಪಲ್ನ ಯಾವ್ದು ಕೊಡ್ಬೋದು ಅಂತಂದರೆ ಸ್ಯಾಲ್ಮೊನೆಲ್ಲಾ ಸ್ಪೀಶೀಸ್, ಅಂದರೆ ಸ್ಯಾಲ್ಮೊನೆಲ್ಲಾ ಜೀವಿಗಳಿಂದ ಬ್ಯಾಕ್ಟೀರಿಯಾಗಳೇನು ಉತ್ಪತ್ತಿ ಆಗುತ್ತೆ, ಸೊ ಅದನ್ನು ನಾವಿಲ್ಲಿ ಕ್ಯಾಟಗರಿ ಬಿಗೆ ಕೊಡ್ಬೋದು. ಕ್ಯಾಟಗರಿ ಸಿಗೆ ನೋಡಿದಾಗ ಇದನ್ನು ನಾವು ಲೋ ಪ್ರಯಾರಿಟಿ ಏಜೆಂಟ್ಸ್ಗಳಂತ ಹೇಳ್ತೀವಿ. ಅಂದರೆ ಇದು ಕೂಡ ಏನಂತಾರೆ, ಇತ್ತೀಚೆಗೆ ಉಗಮವಾಗ್ತಿರುವಂತಹ ಪ್ಯಾಥೋಜನ್ಸ್ ಅಂತಲೇ ದೇ ಆರ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾಸ್, ವೈರಸಸ್ ಇದನ್ನೇ ಅಂತ ಹೇಳ್ತೀವಿ. ಆಲ್ರೆಡಿ ಇರೋ ಅಂಥದ್ದು ಆ್ಯಂಡ್ ಆಲ್ಸೋ ಅದನ್ನು ಈಸಿಯಾಗಿ ಚೇಂಜ್ ಮಾಡೋದು. ಏನಾದರೂ ಪ್ರಾಪರ್ಟೀಸ್ಗಳಿರುತ್ತೆ ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ನಾವು ಚೇಂಜ್ ಮಾಡ್ಕೊಂಡು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ನಮಗೆ ಡಿಸೈರ್ಡ್ ರಿಸಲ್ಟ್ಸ್ಗಳನ್ನ ತೊಗೊಬೋದು. ಹಾಗೆ ಕ್ಯಾಟಗರಿ ನಲ್ಲಿ ಬರುವಂಥ ಏಜೆಂಟ್ಸ್ಗಳಿಗೆ ಔಷಧಿಗಳು ಕೂಡ, ಅಂದರೆ ಮೆಡಿಕೇಶನ್ಸ್ಗಳು ಕೂಡ ಹಲವಾರು ಮಟ್ಟಿಗೆ ಲಭ್ಯವಾಗಿದೆ. ಸೊ ಕಂಪ್ಯಾರಿಟಿವ್ಲಿ ಏನಂತಂದರೆ ಕ್ಯಾಟಗರಿ ಎನಲ್ಲಿ ಹೈ ಪ್ರಯಾರಿಟಿ ಏಜೆಂಟ್ಸ್ಗಳು ತುಂಬಾ ಡ್ಯಾಮೇಜ್ ಮಾಡುತ್ತೆ. ಇಂಟೆನ್ಸಿಟಿ ಕೂಡ ಅಂದರೆ ತುಂಬಾ ಜಾಸ್ತಿ ಇರುತ್ತೆ, ತೀವ್ರವಾಗಿರುವಂಥದ್ದು. ಕ್ಯಾಟಗರಿ ಬಿ ನಲ್ಲಿ ಮಾಡ್ರೇಟ್ ಇರುತ್ತೆ. ಕ್ಯಾಟಗರಿ ಸಿ ನಲ್ಲಿ ಲೋ ಪ್ರಯಾರಿಟಿ ಏಜೆಂಟ್ಸ್ ಅಂತೀವಿ. ಹಾಗೆ ಡ್ಯಾಮೇಜ್ ಏನಿದೆ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡುವಂಥದ್ದು. ಇದಕ್ಕೆ ಎಕ್ಸಾಂಪಲ್ ಬರೋದಿದ್ರೆ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಏನು ಹೇಳ್ತೀವಿ, ಇದು ನಾರ್ಮಲ್ ಕೋಲ್ಡ್ ಕೈಂಡ್ ಬರೋವಂಥದ್ದು ಇದಾಗಿರ್ಬೋದು, ಅಥವಾ HIV ಇದೆಲ್ಲದೂ ಕೂಡ ಬರೋವಂಥದ್ದು ಈ ಕ್ಯಾಟಗರಿ ಸಿ ನಲ್ಲಿ. ಸೊ ಇದು ನಾವು ಯಾವ ರೀತಿಯಾಗಿ ಬಯೋಟೆರರಿಸಮ್ ಏಜೆಂಟ್ಸ್ಗಳನ್ನು ಕ್ಯಾಟಗರೈಸ್ ಮಾಡಿದ್ದೀವಿ ಅಂತ ಹೇಳಿ. ನಂತರ ನಮ್ಮ ಇಂಡಿಯಾಗೆ ಥ್ರೆಟ್ಟನ್ನು ನೋಡಿದರೆ ಈ ಬಯೋಟೆರರಿಸಮ್ದು, ಸೊ ಇದುವರೆಗೂ ಕೂಡ ನಾವು ಕನ್ಫರ್ಮ್ ಆಗಿ ಈ ಒಂದು ಇನ್ಸಿಡೆಂಟ್ ಬಯೋಟೆರರಿಸಮ್ ಅಟ್ಯಾಕ್ ಅಂತಲೇ ನಾವು ಎಲ್ಲೂ ಕೂಡ ನಮಗೆ ಕನ್ಫರ್ಮ್ ಆಗಿಲ್ಲ. ಬಟ್ ಸ್ಟಿಲ್ 2001ರಲ್ಲಿ ಏನಾಗಿದೆ ಅಂತಂದರೆ ಡೆಪ್ಯೂಟಿ CM ಏನಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ, ಇವರ ಒಂದು ಆಫೀಸ್ನಲ್ಲಿ ಏನಾಗಿದೆ ಅಂತಂದರೆ ಒಂದು ಎನ್ವೆಲಪ್ ಲಭ್ಯವಾಗಿದೆ. ಆ್ಯಂಡ್ ಆ ಎನ್ವೆಲಪ್ನಲ್ಲಿ ಏನಾಗಿದೆ ಅಂತಂದರೆ ಈ ಆಂಥ್ರಾಕ್ಸ್ ಕಲ್ಚರ್ ಕಂಡು ಬಂದಿದೆ. ಆಂಥ್ರಾಕ್ಸ್ ಅಂತಾನೆ ನಮಗೆ ಗೊತ್ತಿದೆ, ಇಟ್ ಈಸ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡಿಸೀಸ್ ಅಂತ ಹೇಳ್ತೀವಿ. ನಾವು ಹಾಗೆ ಮುಂಚೆನೇ ನೋಡಿದ್ರೆ ಇಟ್ ಈಸ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಬಯೋಲಾಜಿಕಲ್ ವೆಪನ್ ಅಂತ ಹೇಳ್ತೀವಿ. ಇದು ಒಂದು ಬ್ಯಾಕ್ಟೀರಿಯಿಂದ ಉಂಟಾಗುವಂಥ ಕಾಯಿಲೆ. ಈ ಬ್ಯಾಕ್ಟೀರಿಯಾ ಕಲ್ಚರನ್ನು ಆ ಎನ್ವೆಲಪ್ ಮೇಲೆ, ಸೊ ಯೂಶಲಿ ಈ ಬಯೋಲಾಜಿಕಲ್ ವೆಪನ್ಸ್ಗಳನ್ನು ಪೇಪರ್ ಮೇಲೆ ಆಗಿರ್ಬೋದು, ಫುಡ್ ಮೇಲೆ ಆಗಿರ್ಬೋದು, ಪೌಡರ್ ಮೇಲೆ ಆಗಿರ್ಬೋದು, ವಾಟರ್ ಈ ಥರ ಮೂಲಕ ಏನು ಮಾಡುವಂಥದ್ದು, ಸ್ಪ್ರೆಡ್ ಮಾಡುವಂಥದ್ದು. ಸೊ 2001ರಲ್ಲಿ ಈ ಡೆಪ್ಯೂಟಿ CM ಆಫ್ ಮಹಾರಾಷ್ಟ್ರ ಅವರ ಆಫೀಸ್ನಲ್ಲಿ ಆ ಎನ್ವೆಲಪ್ನಲ್ಲಿ ಆಂಥ್ರಾಕ್ಸ್ ಕಲ್ಚರ್ಗಳು ಕಂಡು ಬಂದಿರುವಂಥದ್ದು. ಸೊ ಇದು ಇಂಡಿಯನ್ ಸೆಕ್ಯೂರಿಟಿ ಏಜೆನ್ಸೀಸ್ಗಳೇನಿದೆ ಅವರಲ್ಲಿ ಜಾಗೃತಿಯನ್ನು ಮೂಡಿಸಿದೆ. ಹಾಗೆಯೇ ಸೆವೆರಲ್ ಇನ್ಸಿಡೆಂಟ್ಸ್ಗಳನ್ನೂ ಕೂಡ ಸಸ್ಪೆಕ್ಟ್ ಮಾಡಿದ್ದಾರೆ ಅದು ಬಯೋಟೆರರಿಸಮ್ ಅಂತ ಹೇಳಿ. ಬಟ್ ಯಾವುದೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಇದು ಬಯೋಟೆರರಿಸಮ್ ಅಟ್ಯಾಕ್ ಅಂತಲೇ ಹೇಳಿ. ಆ ಸಮ್ ಎಕ್ಸಾಂಪಲ್ಸ್ ನಮ್ಮ ಭಾರತದಲ್ಲಿ ನೋಡೋದಿದ್ರೆ ಬಯೋಟೆರರಿಸಮ್ ಅಟ್ಯಾಕ್ಗಳಿಗೆ ಅಂದರೆ ದೀಸ್ ಆರ್ ಸಸ್ಪೆಕ್ಟೆಡ್ ಬಯೋಟೆರರಿಸಮ್ ಅಟ್ಯಾಕ್ಸ್ ಅಂತೀವಿ, ಕನ್ಫರ್ಮ್ ಆಗಿ ಹೇಳಿಲ್ಲ. 1994ರಲ್ಲಿ ನ್ಯೂಮೋನಿಕ್ ಪ್ಲೇಗ್ ಅಂತ ಸೂರತ್ನಲ್ಲಿ ಅಟ್ಯಾಕ್ ಆಯಿತು. 96ನಲ್ಲಿ ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಟ್ಯಾಕ್ ಡೆಲ್ಲಿನಲ್ಲಿ. ಹಾಗೆ 1999
2009ನಲ್ಲಿ ಆಂಥ್ರಾಕ್ಸ್ ಅಟ್ಯಾಕ್ ಆಯಿತು ಮಿಡ್ನಾಪುರ್ನಲ್ಲಿ. ಹಾಗೆ 2001ರಲ್ಲಿ ಏನಾಯಿತು, ಸಿಲಿಗುರಿಯಲ್ಲಿ ಎನ್ಸೆಫಲೈಟಿಸ್ ಎನ್ನುವಂತಹ ಒಂದು ಕಾಯಿಲೆ ಅಟ್ಯಾಕ್ ಆಯಿತು. ಸೊ ಇದೆಲ್ಲವೂ ಕೂಡ ಏನು ಬಯೋಟೆರರಿಸಮ್ ಇರ್ಬೋದು ಅಂತ ಹೇಳಿ ಊಹೆ ಮಾಡಿರೋವಂಥದ್ದು, ಬಟ್ ಇಟ್ ಈಸ್ ನಾಟ್ ಕನ್ಫರ್ಮ್ಡ್ ಅಂತ ಹೇಳ್ತೀವಿ. ಇಷ್ಟು ನಾವು ಥ್ರೆಟ್ ಟು ಇಂಡಿಯಾಗೆ ಬಂದಾಗ ನೋಡಿರೋವಂಥದ್ದು. ಹಾಗಿದ್ರೆ ಈ ಬಯೋಟೆರರಿಸಮ್ನ ಕಾಂಬ್ಯಾಟ್ ಮಾಡೋದಕ್ಕೆ ಏನೆಲ್ಲ ಸ್ಟೆಪ್ಸ್ಗಳನ್ನು ತಗೊಬೇಕು ಅಂತ ನಾವು ಈಗ ನೋಡೋದಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಟೆಲಿಜೆನ್ಸ್ ಶೇರಿಂಗ್ ಆ್ಯಂಡ್ ರ್ಯಾಪಿಡ್ ಡಿಟೆಕ್ಷನ್. ಅಂದರೆ ಈ ಒಂದು ಬಯೋಟೆರರಿಸಮ್ ಹಾಗೆ ಬಯೋಲಾಜಿಕಲ್ ವೆಪನ್ಸ್ಗಳಂತ ಏನು ಹೇಳ್ತೀವಿ, ಏಜೆಂಟ್ಸ್ಗಳ ಬಗ್ಗೆ ಏನೆಲ್ಲ ಮಾಹಿತಿಗಳು ಇರುತ್ತೆ ಅದನ್ನು ಶೇರ್ ಮಾಡಬೇಕು. ಹಾಗೆ ಅವುಗಳನ್ನ ರ್ಯಾಪಿಡ್ ಆಗಿ ಅಂದರೆ ಫಾಸ್ಟ್ ಆಗಿ ಡಿಟೆಕ್ಟ್ ಅನ್ನು ಮಾಡಬೇಕು. ಇದ್ರ ಬಗ್ಗೆ ನೋಡೋದಿದ್ರೆ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳು ಯಾವ್ಯಾವ ದೇಶದಲ್ಲಿ ಇದೆ ಆ ಎಲ್ಲ ದೇಶದ ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳು ಕೂಡ ಒಟ್ಟಿಗೆನೇ ಆಪರೇಟ್ ಆಗಬೇಕು. ಹಾಗೆ ಅಲ್ಲಿರುವಂತಹ ಕ್ರೆಡಿಬಲ್ ಇಂಟೆಲಿಜೆನ್ಸ್ ಅನ್ನ ಶೇರ್ ಮಾಡ್ಕೋಬೇಕು. ದಿಸ್ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಆ್ಯಂಡ್ ಆಲ್ಸೋ ಒಂದು ದೇಶದಲ್ಲಿ ಇರುವಂತಹ ಮಾನವ ಸಂಪನ್ಮೂಲ, ದಟ್ ಈಸ್ ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ಅಥವಾ ಲ್ಯಾಬೊರೇಟರಿ ಸಂಪನ್ಮೂಲಗಳಾಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ಸ್ಗಳು ಎಲ್ಲದನ್ನೂ ಕೂಡ ಲೀಗಲ್ ಆಗಿ ಸ್ಯಾಟಿಸ್ಫ್ಯಾಕ್ಟರಿ ವೇಸ್ನಲ್ಲಿ ಟೈಮ್ಲಿ ಡಿಟೆಕ್ಷನನ್ನು ಮಾಡಬೇಕು. ಹಾಗೆ ಅದರಿಂದ ಉಂಟಾಗುವಂತಹ ಕಾಯಿಲೆಗಳನ್ನು, ಪರಿಣಾಮಗಳನ್ನು ಪ್ರಾಪರಾಗಿ ಕೆಟಗರೈಸ್ ಮಾಡಬೇಕು. ಆ್ಯಂಡ್ ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಅಂದರೆ, ಯಾವುದೇ ಒಂದು ಬಯೋಟೆರರ್ ಸ್ಟ್ರೈಕ್ ಆದರೂ ಕೂಡ ಅದನ್ನು ರ್ಯಾಪಿಡ್ ಆಗಿ ಅಥವಾ ಬಯೋಟೆರರ್ ಅಟ್ಯಾಕ್ ಆದರೂ ಕೂಡ ಅದನ್ನು ಅತಿ ಬೇಗನೆ ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ಅದರ ಇಂಪಾರ್ಟೆನ್ಸನ್ನು ಸರ್ವೈಲೆನ್ಸ್ ಮಾಡಬೇಕು. ಸರ್ವೈಲೆನ್ಸ್ ಅಂತಂದರೆ ಎಕ್ಸಾಮಿನ್ ಮಾಡೋದು, ಪರಿಶೀಲನೆ ಮಾಡಬೇಕು. ರ್ಯಾಪಿಡ್ ಡಿಟೆಕ್ಷನ್ ಆ್ಯಂಡ್ ಸರ್ವೈಲೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಕಾಂಬ್ಯಾಟ್ ಮಾಡುವಂಥದ್ದು ಬಯೋಟೆರರಿಸಮ್ ಯಾವುದಲ್ಲಿಗೆ ಇಂಟೆಲಿಜೆನ್ಸ್ನ ಶೇರ್ ಮಾಡಿಬಿಟ್ಟು ರ್ಯಾಪಿಡ್ ಡಿಟೆಕ್ಷನ್ ಆ್ಯಂಡ್ ಸರ್ವೈಲೆನ್ಸ್ ಅಂತ ಅಂತೀವಿ, ಅಂದರೆ ಪರಿಶೀಲಿಸನೆ ಮಾಡೋದು. ಇದು ಒಂದು ಸ್ಟೆಪ್ ಹೇಗೆ ನಾವು ಕಾಂಬ್ಯಾಟ್ ಮಾಡ್ಬೋದು ಬಯೋಟೆರರಿಸಮ್ನ ಅಂತ ಹೇಳಿ. ಎರಡನೇದಾಗಿ ನಾವು ನೋಡಿದರೆ ಪ್ಯಾಥೋಜನ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಪ್ಯಾಥೋಜನ್ಸ್ ಅಂತಲೇ ಬ್ಯಾಕ್ಟೀರಿಯಾ, ವೈರಸಸ್ ಇದೆ. ಸೊ ಯಾವುದು ಡಿಸೀಸನ್ನು ಕಾಸ್ ಮಾಡುತ್ತೆ ಅದನ್ನು ನಾವು ಪ್ಯಾಥೋಜನ್ಸ್ ಅಂತ ಅಂತೀವಿ. ಇದನ್ನು ನಾವು ಅನಲೈಸ್ ಮಾಡಬೇಕು. ಅಂದರೆ ಇಲ್ಲಿ ಯಾವುದು ಅತಿ ವೇಗವಾಗಿ ಅಥವಾ ಯೂನಿಫಾರ್ಮ್ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಬೇಕು. ಯಾಕೆ ಅಂತಂದರೆ ಯಾವೆಲ್ಲ ಪ್ಯಾಥೋಜನ್ಸ್ಗಳು ಬಯೋಲಾಜಿಕಲ್ ವೆಪನ್ಸ್ ಆಗಿ ಯೂಸ್ ಮಾಡ್ಬೋದು, ಅಂದರೆ ಬಯೋಟೆರರಿಸಮ್ನಲ್ಲಿ ಯಾವೆಲ್ಲ ಒಂದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ವೈರಸಸ್ಗಳಾಗಿರ್ಬೋದು, ಇವುಗಳನ್ನು ಯೂಸ್ ಮಾಡ್ತಾರೆ ಬಯೋಲಾಜಿಕಲ್ ವೆಪನ್ಸ್ಗಳಾಗಿ ಅಂಥೇಳಿ ಮುಂಚೆನೇ ನಾವೇನು ಮಾಡಬೇಕು, ಅದನ್ನು ಅನಲೈಸ್ ಮಾಡಬೇಕು. ಅದಕ್ಕೆ ತಕ್ಕಂತೆ ಏನು ಮಾಡಬೇಕು, ನಾವು ಮೆಡಿಕೇಷನ್ಸ್ಗಳನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಆ್ಯಂಡ್ ಆಲ್ಸೋ ನಾವು ನೋಡಿದರೆ ಸೊ ಪ್ಯಾಥೋಜನ್ಸ್ಗಳನ್ನು ನಮ್ಮ ಎನ್ವೈರನ್ಮೆಂಟಿನ ಒಂದು ಪಾರ್ಟ್ ಅಂತಲೂ ಕೂಡ ಅಂತೀವಿ. ಆ್ಯಂಡ್ ಆಲ್ಸೋ ಈ ಡಿಟೆಕ್ಷನ್ ಅಟೆಂಪ್ಟ್ಸ್ಗಳನ್ನ ಏನು ಮಾಡುತ್ತೆ, ಅದಿನ್ನೂ ಕೂಡ ಡಿಫಿಕಲ್ಟ್ ಮಾಡೋ ಅಂಥದ್ದು. ಸೊ ಅಲ್ಲಿಗೆ ಏನಂತಾನೆ ಪ್ಯಾಥೋಜನ್ ಅನಲೈಸನ್ನು ಮಾಡಿ ಸೊ ಮುಂಚೆ ಆಗೋದಕ್ಕೆ ಸೊ ನಾವು ಈಗಲೇ ಕೂಡ ಪ್ರಿಪೇರ್ ಆಗಿರಬೇಕು. ಅದಕ್ಕೆ ಬೇಕಾಗುವಂಥ ಮೆಡಿಕೇಷನ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಅಂದರೆ ತಯಾರು ಮಾಡ್ಕೊಂಡು ನಂತರ ನಾವು ನೋಡಿದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಬಯೋಲಾಜಿಕಲ್ ಆ್ಯಂಡ್ ಟಾಕ್ಸಿಕ್ ವೆಪನ್ಸ್ ಕನ್ವೆನ್ಷನ್ ಅಂತ ಇದೆ. ಸೊ ಇದನ್ನು ಏನು ಮಾಡಬೇಕು, ಸಶಕ್ತಗೊಳಿಸಬೇಕು, ಸ್ಟ್ರೆಂಥನ್ ಮಾಡಬೇಕು. ಏನಿದು ಬಯೋಲಾಜಿಕಲ್ ಆ್ಯಂಡ್ ಟಾಕ್ಸಿನ್ ವೆಪನ್ ಕನ್ವೆನ್ಷನ್ ಅಂತಂದರೆ ಇದನ್ನ ಕನ್ವೆನ್ಷನ್ ಅಂತಂದರೆ ಒಂದು ಅಗ್ರಿಮೆಂಟ್ ಅಂತ ಅಂತೀವಿ ಅಥವಾ ಒಂದು ಅಕಾರ್ಡ್ ಅಂತ ಅಂತೀವಿ. ಈ ಬಯೋಲಾಜಿಕಲ್ ಟಾಕ್ಸಿನ್ ವೆಪನ್ಸ್ ಕನ್ವೆನ್ಷನನ್ನು 1972ರಲ್ಲಿ ಸಹಿ ಮಾಡಲಾಯಿತು ಅಥವಾ ಇಂಪ್ಲಿಮೆಂಟ್ ಮಾಡಲಾಯಿತು. ಮೇನ್ ಇಂಟೆನ್ಷನ್ ಏನಂತ ಅಂದರೆ ಯಾರೆಲ್ಲ ಇದಕ್ಕೆ ಸಿಗ್ನೇಟರಿ ಆಗ್ತಾರೋ ಸೊ ಅವರೆಲ್ಲರೂ ಅಂದರೆ ಯಾರೆಲ್ಲರೂ ಕೂಡ ಈ ಒಂದು ಟ್ರೀಟಿ ಅಥವಾ ಅಗ್ರಿಮೆಂಟಿನ ಪಾರ್ಟ್ ಆಗ್ತಾರೋ ಅಂಥ ದೇಶಗಳೇನು ಮಾಡಬಾರ್ದು, ಈ ರೀತಿಯಾದಂತಹ ಬಯೋಲಾಜಿಕಲ್ ವೆಪನ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸಸ್ ಯಾವುದೆಲ್ಲ ಹಾನಿಯನ್ನು ಉಂಟು ಮಾಡುತ್ತೆ ಅಂತಹ ಬಯೋಲಾಜಿಕಲ್ ವೆಪನ್ಸ್ಗಳನ್ನು ಡೆವಲಪ್ ಮಾಡಬಾರ್ದು, ಪ್ರೊಡ್ಯೂಸ್ ಮಾಡಬಾರ್ದು, ಅದನ್ನು ಸ್ಟೋರ್ ಮಾಡಬಾರ್ದು, ಅದನ್ನು ಅಕ್ವೈರ್ ಮಾಡ್ಬೋದು ಅಥವಾ ರಿಟೈನ್ ಮಾಡಬಾರ್ದು ಅಂತ ಹೇಳಿ ಈ ಒಂದು 1972 ಕನ್ವೆನ್ಷನ್ ರಿಲೇಟೆಡ್ ಟು ಬಯೋಲಾಜಿಕಲ್ ಆ್ಯಂಡ್ ಟಾಕ್ಸಿನ್ ವೆಪನ್ ಹೇಳಿಕೆಯನ್ನು ಕೊಡುವಂಥದ್ದು. ಸೊ ನಮ್ಮ ಭಾರತವೂ ಕೂಡ ಇದಕ್ಕೆ ಸಮ್ಮತಿಯನ್ನು ಕೊಟ್ಬಿಟ್ಟು ಈ ಟ್ರೀಟಿಯ ಡ್ಯೂಟೀಸ್ಗಳನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿ 2015ರಲ್ಲಿ ಇದಕ್ಕೆ ಸಿಗ್ನೇಟರಿಯಾಗಿ ಅಂದರೆ ಇದಕ್ಕೆ ಮೆಂಬರ್ಶಿಪ್ ಆಗಿರೋ ಅಂಥದ್ದು, ಅಂದರೆ ಇಟ್ ಹ್ಯಾಸ್ ಸೈನ್. ಸೊ ಎಷ್ಟು ಇಸ್ವಿಯಲ್ಲಿ 2015. ದಿಸ್ ಕನ್ವೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಯೋಲಾಜಿಕಲ್ ಆ್ಯಂಡ್ ಟಾಕ್ಸಿಕ್ ವೆಪನ್ ಕನ್ವೆನ್ಷನ್ ಅಂದರೆ ಬೇಸಿಕಲಿ ಏನಂತಂದರೆ ನೇಷನ್ಸ್ಗಳು ಈ ಬಯೋಲಾಜಿಕಲ್ ವೆಪನ್ಸ್ ಬ್ಯಾಕ್ಟೀರಿಯಾ, ವೈರಸಸ್ಗಳನ್ನು ಡೆವಲಪ್ ಅಭಿವೃದ್ಧಿ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಸ್ಟೋರ್ ಮಾಡೋದನ್ನು ಏನು ಮಾಡುತ್ತೆ ಈ ಕನ್ವೆನ್ಷನ್ ಅಥವಾ ಟ್ರೀಟಿ ನಿಷೇಧಿಸುತ್ತೆ. ಸೊ ಇದು ಬಯೋಲಾಜಿಕಲ್ ಆ್ಯಂಡ್ ಟಾಕ್ಸಿನ್ ವೆಪನ್ ಕನ್ವೆನ್ಷನ್ ಬಗ್ಗೆ 1972ರಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಯಿತು. ಇಷ್ಟು ವೇಸ್ನಲ್ಲಿ ನಾವು ಬಯೋಟೆರರಿಸಮ್ನ ಕಾಂಬ್ಯಾಟ್ ಮಾಡ್ಬೋದು. ಸೊ ಇದು ಬಯೋಟೆರರಿಸಮ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು. ವಾಟ್ ಈಸ್ ಬಯೋಟೆರರಿಸಮ್, ಏಜೆಂಟ್ಸ್ಗಳು ಏನು, ಸೊ ಹೇಗೆ ನಮ್ಮ ಬಯೋಟೆರರಿಸಮ್ ಬೇರೆ ಟೆರರಿಸಮ್ಗಿಂತ ಡೇಂಜರಸ್ ಆ್ಯಂಡ್ ಡಿಫ್ರೆಂಟ್ ಆಗಿರುತ್ತೆ, ಹಾಗಿದ್ರೆ ಅದಕ್ಕೆ ಯಾವೆಲ್ಲ ಕ್ಯಾಟಗರೀಸ್ಗಳನ್ನು ನಾವು ಈ ಬಯೋಟೆರರಿಸಮ್ನಲ್ಲಿ ನೋಡ್ತೀವಿ ಬಯೋಲಾಜಿಕಲ್ ಏಜೆಂಟ್ಸ್ಗಳಲ್ಲಿ, ಅದಕ್ಕೆ ಪ್ರಿಸ್ಕ್ರೈಬ್ಡ್ ಎಕ್ಸಾಂಪಲ್ಸ್ಗಳಾಗಿರ್ಬೋದು, ಹಾಗೆ ನಮ್ಮ ಇಂಡಿಯಾದಲ್ಲಿ ಥ್ರೆಟ್ ಹೇಗಿತ್ತು, ಹಾಗೆ ಇದನ್ನು ಕಾಂಬ್ಯಾಟ್ ಮಾಡೋದಕ್ಕೆ ನಾವು ಏನೆಲ್ಲ ಸ್ಟೆಪ್ಸ್ಗಳನ್ನ ತೊಗೊಳ್ಬೋದು. ಸೊ ಇಷ್ಟು
ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.